ನೋಡಿ 500 ಕೋಟಿ ಕೊಟ್ಟು ಸಿಎಂ ಆಗಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿ ಇದೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಎರಡೆರಡು ಸರಿ ಸಿಎಂ ಆಗಬಹುದು. ದೇಶದಲ್ಲೇ ಎರಡನೇ ಅತಿ ಶ್ರೀಮಂತ ಶಾಸಕ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಪಟ್ಟದ ಮೇಲೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಾಗಿದೆ. 500 ಕೋಟಿ ಕೊಟ್ಟು ಅವರು ಸಿಎಂ ಆಗಬಹುದು. ಕಾಂಗ್ರೆಸ್ನಲ್ಲಿ ಈ ರೀತಿ ಇದೆ ಅಂತ ಅವ್ರು ಹೇಳ್ತಿದಾರಲ್ಲ ಸಿದ್ದು ವೈಫ್. ಸೊ ಬರೋಬ್ಬರಿ 1413 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ಡಿಕೆ ಶಿವಕುಮಾರ್. ದೇಶದ ಎರಡನೇ ಶ್ರೀಮಂತ ಶಾಸಕ ಡಿಕೆ ಶಿವಕುಮಾರ್. ಮೊದಲನೇದವರು ಮಹಾರಾಷ್ಟ್ರದವರು ಇದ್ದಾರೆ, ಪರಾಗ್ ಶಾ ಅಂತ. ಅವ್ರ ಹತ್ರ 3000 ಕೋಟಿ ಆಸ್ತಿನ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಡಿಕೆ ಶಿವಕುಮಾರ್ ಎರಡನೇ ಶಾಸಕ. ಮನಸ್ಸು ಮಾಡಿದ್ರೆ 2-3 ಬಾರಿ ಸಿಎಂ ಆಗಬಹುದು ಡಿಕೆ ಶಿವಕುಮಾರ್. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಪುಟ್ಟಸ್ವಾಮಿ ಗೌಡ, ಕೆಎಚ್ ಪುಟ್ಟಸ್ವಾಮಿ ಗೌಡ. ಕೆಎಚ್ ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರಿನ ಶಾಸಕರು. ಪಕ್ಷೇತರರಾಗಿ ಗೆದ್ದು ಬಂದಿರೋ ಕೆಎಚ್ ಪುಟ್ಟಸ್ವಾಮಿ ಗೌಡರು ದೇಶದಲ್ಲೇ 3ನೇ ಅತ್ಯಂತ ಶ್ರೀಮಂತ ಶಾಸಕರಿವರು. ಪುಟ್ಟಸ್ವಾಮಿ ಗೌಡರು ದೇಶದ ಅತ್ಯಂತ ಶ್ರೀಮಂತ ಪಕ್ಷೇತರ ಶಾಸಕ. ಕೆಎಚ್ ಪುಟ್ಟಸ್ವಾಮಿ ಗೌಡರು 1267 ಕೋಟಿ ರೂಪಾಯಿಯನ್ನ ಅನೌನ್ಸ್ ಮಾಡಿಕೊಂಡಿದ್ದಾರೆ. ಪುಟ್ಟಸ್ವಾಮಿ ಗೌಡರು 2 ಬಾರಿ ಸಿಎಂ ಆಗಬಹುದು, 500 ಕೋಟಿ ರೂಪಾಯಿ ಲೆಕ್ಕದಂತೆ. ಇನ್ನ ಇವರನ್ನು ಹೊರತುಪಡಿಸಿದರೆ ಪ್ರಿಯಾ ಕೃಷ್ಣ ಗೋವಿಂದರಾಜನಗರದ ಎಂಎಲ್ಎ. ದೇಶದಲ್ಲೇ 4ನೇ ಶ್ರೀಮಂತ ಶಾಸಕ ಈ ಪ್ರಿಯಾ ಕೃಷ್ಣ. ಇವರಿಗೆ 1156 ಕೋಟಿ ರೂಪಾಯಿ ಆಸ್ತಿ ಇದೆ. ಇವರು ಕೂಡ ಅಷ್ಟೇ 2 ಬಾರಿ ಸಿಎಂ ಆಗಬಹುದು, 500 ಕೋಟಿಯ ಫಾರ್ಮುಲಾ ಇಟ್ಕೊಂಡ್ರೆ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಬೈರತಿ ಸುರೇಶ್ ಹೆಬ್ಬಾಳದ ಕಾಂಗ್ರೆಸ್ ಶಾಸಕ. ಬೈರತಿ ಸುರೇಶ್ ಹತ್ರ 648 ಕೋಟಿ ರೂಪಾಯಿ ಸಂಪತ್ತಿದೆ. ಬೈರತಿ ಸುರೇಶ್ ಅವರು 10ನೇ ಶ್ರೀಮಂತ ಶಾಸಕ. ಇವರು ಮನಸ್ಸು ಮಾಡಿದ್ರೆ 500 ಕೋಟಿ ಕೊಟ್ಟು ಒಂದು ಸಾರಿ ಸಿಎಂ ಆಗಬಹುದು, ಉಳಿದ 148 ಕೋಟಿ ರೂಪಾಯಿ ಖರ್ಚು ಇಟ್ಕೋಬಹುದು. ಈ ರೀತಿ ಲೆಕ್ಕಾಚಾರಗಳು ಈಗ ಕೇಳಿ ಬರುತ್ತಿದೆ. ಇನ್ನ ನೆಕ್ಸ್ಟ್ ನೋಡಿ, 500 ಕೋಟಿ ಕೊಟ್ಟು ಸಿಎಂ ಆಗಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿ ಇದೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಎರಡೆರಡು ಸರಿ ಸಿಎಂ ಆಗಬಹುದು. ದೇಶದಲ್ಲೇ ಎರಡನೇ ಅತಿ ಶ್ರೀಮಂತ ಶಾಸಕ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಪಟ್ಟದ ಮೇಲೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಾಗಿದೆ. 500 ಕೋಟಿ ಕೊಟ್ಟು ಅವರು ಸಿಎಂ ಆಗಬಹುದು. ಕಾಂಗ್ರೆಸ್ನಲ್ಲಿ ಈ ರೀತಿ ಇದೆ ಅಂತ ಅವ್ರು ಹೇಳ್ತಿದಾರಲ್ಲ ಸಿದ್ದು ವೈಫ್. ಸೊ ಬರೋಬ್ಬರಿ 1413 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ಡಿಕೆ ಶಿವಕುಮಾರ್. ದೇಶದ ಎರಡನೇ ಶ್ರೀಮಂತ ಶಾಸಕ ಡಿಕೆ ಶಿವಕುಮಾರ್. ಮೊದಲನೇದವರು ಮಹಾರಾಷ್ಟ್ರದವರು ಇದ್ದಾರೆ, ಪರಾಗ್ ಶಾ ಅಂತ. ಅವ್ರ ಹತ್ರ 3000 ಕೋಟಿ ಆಸ್ತಿನ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಡಿಕೆ ಶಿವಕುಮಾರ್ ಎರಡನೇ ಶಾಸಕ. ಮನಸ್ಸು ಮಾಡಿದ್ರೆ 2-3 ಬಾರಿ ಸಿಎಂ ಆಗಬಹುದು ಡಿಕೆ ಶಿವಕುಮಾರ್. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಪುಟ್ಟಸ್ವಾಮಿ ಗೌಡ, ಕೆಎಚ್ ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರಿನ ಶಾಸಕರು. ಪಕ್ಷೇತರರಾಗಿ ಗೆದ್ದು ಬಂದಿರೋ ಕೆಎಚ್ ಪುಟ್ಟಸ್ವಾಮಿ ಗೌಡರು ದೇಶದಲ್ಲೇ 3ನೇ ಅತ್ಯಂತ ಶ್ರೀಮಂತ ಶಾಸಕರಿವರು. ಪುಟ್ಟಸ್ವಾಮಿ ಗೌಡರು ದೇಶದ ಅತ್ಯಂತ ಶ್ರೀಮಂತ ಪಕ್ಷೇತರ ಶಾಸಕ. ಕೆಎಚ್ ಪುಟ್ಟಸ್ವಾಮಿ ಗೌಡರು 1267 ಕೋಟಿ ರೂಪಾಯಿಯನ್ನ ಅನೌನ್ಸ್ ಮಾಡಿಕೊಂಡಿದ್ದಾರೆ. ಪುಟ್ಟಸ್ವಾಮಿ ಗೌಡರು 2 ಬಾರಿ ಸಿಎಂ ಆಗಬಹುದು, 500 ಕೋಟಿ ರೂಪಾಯಿ ಲೆಕ್ಕದಂತೆ. ಇನ್ನ ಇವರನ್ನು ಹೊರತುಪಡಿಸಿದರೆ ಪ್ರಿಯಾ ಕೃಷ್ಣ ಗೋವಿಂದರಾಜನಗರದ ಎಂಎಲ್ಎ. ದೇಶದಲ್ಲೇ 4ನೇ ಶ್ರೀಮಂತ ಶಾಸಕ ಈ ಪ್ರಿಯಾ ಕೃಷ್ಣ. ಇವರಿಗೆ 1156 ಕೋಟಿ ರೂಪಾಯಿ ಆಸ್ತಿ ಇದೆ. ಇವರು ಕೂಡ ಅಷ್ಟೇ 2 ಬಾರಿ ಸಿಎಂ ಆಗಬಹುದು, 500 ಕೋಟಿಯ ಫಾರ್ಮುಲಾ ಇಟ್ಕೊಂಡ್ರೆ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಬೈರತಿ ಸುರೇಶ್ ಹೆಬ್ಬಾಳದ ಕಾಂಗ್ರೆಸ್ ಶಾಸಕ. ಬೈರತಿ ಸುರೇಶ್ ಹತ್ರ 648 ಕೋಟಿ ರೂಪಾಯಿ ಸಂಪತ್ತಿದೆ. ಬೈರತಿ ಸುರೇಶ್ ಅವರು 10ನೇ ಶ್ರೀಮಂತ ಶಾಸಕ. ಇವರು ಮನಸ್ಸು ಮಾಡಿದ್ರೆ 500 ಕೋಟಿ ಕೊಟ್ಟು ಒಂದು ಸಾರಿ ಸಿಎಂ ಆಗಬಹುದು, ಉಳಿದ 148 ಕೋಟಿ ರೂಪಾಯಿ ಖರ್ಚು ಇಟ್ಕೋಬಹುದು. ಈ ರೀತಿ ಲೆಕ್ಕಾಚಾರಗಳು ಈಗ ಕೇಳಿ ಬರುತ್ತಿದೆ. ಇನ್ನ ನೆಕ್ಸ್ಟ್ ನೋಡಿ, 500 ಕೋಟಿ ಕೊಟ್ಟು
ಸಿಎಂ ಆಗಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿ ಇದೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಎರಡೆರಡು ಸಾರಿ ಸಿಎಂ ಆಗ್ಬೋದು. ದೇಶದಲ್ಲೇ ಎರಡನೇ ಅತಿ ಶ್ರೀಮಂತ ಶಾಸಕ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಪಟ್ಟದ ಮೇಲೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಾಗಿದೆ. 500 ಕೋಟಿ ಕೊಟ್ಟು ಅವರು ಸಿಎಂ ಆಗಬಹುದು. ಕಾಂಗ್ರೆಸ್ನಲ್ಲಿ ಈ ರೀತಿ ಇದೆ ಅಂತ ಅವ್ರು ಹೇಳ್ತಿದಾರಲ್ಲ ಸಿದ್ದು ವೈಫ್. ಸೊ ಬರೋಬ್ಬರಿ 1413 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ಡಿಕೆ ಶಿವಕುಮಾರ್. ದೇಶದ ಎರಡನೇ ಶ್ರೀಮಂತ ಶಾಸಕ ಡಿಕೆ ಶಿವಕುಮಾರ್. ಮೊದಲನೇದವರು ಮಹಾರಾಷ್ಟ್ರದವರು ಇದ್ದಾರೆ, ಪರಾಗ್ ಶಾ ಅಂತ. ಅವ್ರ ಹತ್ರ 3000 ಕೋಟಿ ಆಸ್ತಿನ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಡಿಕೆ ಶಿವಕುಮಾರ್ ಎರಡನೇ ಶಾಸಕ. ಮನಸ್ಸು ಮಾಡಿದ್ರೆ 2-3 ಬಾರಿ ಸಿಎಂ ಆಗ್ಬಹುದು ಡಿಕೆ ಶಿವಕುಮಾರ್. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಪುಟ್ಟಸ್ವಾಮಿ ಗೌಡ, ಕೆಎಚ್ ಪುಟ್ಟಸ್ವಾಮಿ ಗೌಡ. ಕೆಎಚ್ ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರಿನ ಶಾಸಕರು. ಪಕ್ಷೇತರರಾಗಿ ಗೆದ್ದು ಬಂದಿರೋ ಕೆಎಚ್ ಪುಟ್ಟಸ್ವಾಮಿ ಗೌಡರು ದೇಶದಲ್ಲೇ 3ನೇ ಅತ್ಯಂತ ಶ್ರೀಮಂತ ಶಾಸಕರಿವರು. ಪುಟ್ಟಸ್ವಾಮಿ ಗೌಡರು ದೇಶದ ಅತ್ಯಂತ ಶ್ರೀಮಂತ ಪಕ್ಷೇತರ ಶಾಸಕ. ಕೆಎಚ್ ಪುಟ್ಟಸ್ವಾಮಿ ಗೌಡರು 1267 ಕೋಟಿ ರೂಪಾಯಿಯನ್ನ ಅನೌನ್ಸ್ ಮಾಡಿಕೊಂಡಿದ್ದಾರೆ. ಪುಟ್ಟಸ್ವಾಮಿ ಗೌಡರು 2 ಬಾರಿ ಸಿಎಂ ಆಗಬಹುದು, 500 ಕೋಟಿ ರೂಪಾಯಿ ಲೆಕ್ಕದಂತೆ. ಇನ್ನ ಇವರನ್ನು ಹೊರತುಪಡಿಸಿದರೆ ಪ್ರಿಯಾ ಕೃಷ್ಣ ಗೋವಿಂದರಾಜನಗರದ ಎಂಎಲ್ಎ. ದೇಶದಲ್ಲೇ 4ನೇ ಶ್ರೀಮಂತ ಶಾಸಕ ಈ ಪ್ರಿಯಾ ಕೃಷ್ಣ. ಇವ್ರಿಗೆ 1156 ಕೋಟಿ ರೂಪಾಯಿ ಆಸ್ತಿ ಇದೆ. ಇವರು ಕೂಡ ಅಷ್ಟೇ 2 ಬಾರಿ ಸಿಎಂ ಆಗಬಹುದು, 500 ಕೋಟಿಯ ಫಾರ್ಮುಲಾ ಇಟ್ಕೊಂಡ್ರೆ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಬೈರತಿ ಸುರೇಶ್ ಹೆಬ್ಬಾಳದ ಕಾಂಗ್ರೆಸ್ ಶಾಸಕ. ಬೈರತಿ ಸುರೇಶ್ ಹತ್ರ 648 ಕೋಟಿ ರೂಪಾಯಿ ಸಂಪತ್ತಿದೆ. ಬೈರತಿ ಸುರೇಶ್ ಅವರು 10ನೇ ಶ್ರೀಮಂತ ಶಾಸಕ. ಇವರು ಮನಸ್ಸು ಮಾಡಿದ್ರೆ 500 ಕೋಟಿ ಕೊಟ್ಟು 1 ಸಾರಿ ಸಿಎಂ ಆಗಬಹುದು, ಉಳಿದ 148 ಕೋಟಿ ರೂಪಾಯಿ ಖರ್ಚಿಗಿಟ್ಕೋಬಹುದು. ಈ ರೀತಿ ಲೆಕ್ಕಾಚಾರಗಳು ಈಗ ಕೇಳಿ ಬರುತ್ತಿದೆ. ಇನ್ನು ನೆಕ್ಸ್ಟ್ ನೋಡಿ, 500 ಕೋಟಿ ಕೊಟ್ಟು ಸಿಎಂ ಆಗಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲಿ ಇದೆ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಎರಡೆರಡು ಸಾರಿ ಸಿಎಂ ಆಗಬಹುದು. ದೇಶದಲ್ಲೇ ಎರಡನೇ ಅತಿ ಶ್ರೀಮಂತ ಶಾಸಕ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಪಟ್ಟದ ಮೇಲೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಾಗಿದೆ. 500 ಕೋಟಿ ಕೊಟ್ಟು ಅವರು ಸಿಎಂ ಆಗಬಹುದು. ಕಾಂಗ್ರೆಸ್ನಲ್ಲಿ ಈ ರೀತಿ ಇದೆ ಅಂತ ಅವ್ರು ಹೇಳ್ತಿದಾರಲ್ಲ ಸಿದ್ದು ವೈಫ್. ಸೊ ಬರೋಬ್ಬರಿ 1413 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ಡಿಕೆ ಶಿವಕುಮಾರ್. ದೇಶದ ಎರಡನೇ ಶ್ರೀಮಂತ ಶಾಸಕ ಡಿಕೆ ಶಿವಕುಮಾರ್. ಮೊದಲನೇದವರು ಮಹಾರಾಷ್ಟ್ರದವರು ಇದ್ದಾರೆ, ಪರಾಗ್ ಶಾ ಅಂತ. ಅವ್ರ ಹತ್ರ 3000 ಕೋಟಿ ಆಸ್ತಿನ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಡಿಕೆ ಶಿವಕುಮಾರ್ ಎರಡನೇ ಶಾಸಕ. ಮನಸ್ಸು ಮಾಡಿದ್ರೆ 2-3 ಬಾರಿ ಸಿಎಂ ಆಗಬಹುದು ಡಿಕೆ ಶಿವಕುಮಾರ್. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಪುಟ್ಟಸ್ವಾಮಿ ಗೌಡ, ಕೆಎಚ್ ಪುಟ್ಟಸ್ವಾಮಿ ಗೌಡರು ಗೌರಿಬಿದನೂರಿನ ಶಾಸಕರು. ಪಕ್ಷೇತರರಾಗಿ ಗೆದ್ದು ಬಂದಿರೋ ಕೆಎಚ್ ಪುಟ್ಟಸ್ವಾಮಿ ಗೌಡರು ದೇಶದಲ್ಲೇ 3ನೇ ಅತ್ಯಂತ ಶ್ರೀಮಂತ ಶಾಸಕರಿವರು. ಪುಟ್ಟಸ್ವಾಮಿ ಗೌಡರು ದೇಶದ ಅತ್ಯಂತ ಶ್ರೀಮಂತ ಪಕ್ಷೇತರ ಶಾಸಕ. ಕೆಎಚ್ ಪುಟ್ಟಸ್ವಾಮಿ ಗೌಡರು 1267 ಕೋಟಿ ರೂಪಾಯಿಯನ್ನ ಅನೌನ್ಸ್ ಮಾಡಿಕೊಂಡಿದ್ದಾರೆ. ಪುಟ್ಟಸ್ವಾಮಿ ಗೌಡರು 2 ಬಾರಿ ಸಿಎಂ ಆಗಬಹುದು, 500 ಕೋಟಿ ರೂಪಾಯಿ ಲೆಕ್ಕದಂತೆ. ಇನ್ನ ಇವರನ್ನು ಹೊರತುಪಡಿಸಿದರೆ ಪ್ರಿಯಾ ಕೃಷ್ಣ ಗೋವಿಂದರಾಜನಗರದ ಎಂಎಲ್ಎ. ದೇಶದಲ್ಲೇ 4ನೇ ಶ್ರೀಮಂತ ಶಾಸಕ ಈ ಪ್ರಿಯಾ ಕೃಷ್ಣ. ಇವ್ರಿಗೆ 1156 ಕೋಟಿ ರೂಪಾಯಿ ಆಸ್ತಿ ಇದೆ. ಇವರು ಕೂಡ ಅಷ್ಟೇ 2 ಬಾರಿ ಸಿಎಂ ಆಗಬಹುದು, 500 ಕೋಟಿಯ ಫಾರ್ಮುಲಾ ಇಟ್ಕೊಂಡ್ರೆ. ಇನ್ನ ಇವರನ್ನ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಬೈರತಿ ಸುರೇಶ್ ಹೆಬ್ಬಾಳದ ಕಾಂಗ್ರೆಸ್ ಶಾಸಕ. ಬೈರತಿ ಸುರೇಶ್ ಹತ್ರ 648 ಕೋಟಿ ರೂಪಾಯಿ ಸಂಪತ್ತಿದೆ. ಬೈರತಿ ಸುರೇಶ್ ಅವರು 10ನೇ ಶ್ರೀಮಂತ ಶಾಸಕ. ಇವರು ಮನಸ್ಸು ಮಾಡಿದ್ರೆ 500 ಕೋಟಿ ಕೊಟ್ಟು 1 ಸಾರಿ ಸಿಎಂ ಆಗಬಹುದು, ಉಳಿದ 148 ಕೋಟಿ ರೂಪಾಯಿ ಖರ್ಚಿಗಿಟ್ಕೋಬಹುದು. ಈ ರೀತಿ ಲೆಕ್ಕಾಚಾರಗಳು ಈಗ ಕೇಳಿ ಬರುತ್ತಿದೆ. ಇನ್ನು ನೆಕ್ಸ್ಟ್